ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಮ್ಮ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಂದರೆ ಏನು ಮಾಡಬೇಕು, ಈಗಲೇ ಸಬ್ಸ್ಕ್ರೈಬ್ ಮಾಡಬೇಕು, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನೂ ಕೂಡ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಂಡಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ನಿಮಗೆ ನಂಬರ್ಸ್ ಬರ್ತಾ ಇದೆ, ಕರೆ ಮಾಡಿ ಪ್ರೀತಿಯಿಂದ ಅಕ್ಷಯ ವೃಕ್ಷನ ನಿಮ್ಮ ಮನೆಗೆ ಬರ್ಮಾಡ್ಕೊಳ್ಳಿ. ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳು, ಟೆನ್ಷನ್ ಇಲ್ಲದೆ ಆರಾಮಾಗಿ ನಿಮ್ಮ ಜೀವನವನ್ನು ನೀವು ಸಾಗಿಸ್ಬೋದು. ಇನ್ನು ಕಾರ್ಯಕ್ರಮದಲ್ಲಿ ನಮಗೆ ಇದೇ ರೀತಿ ಹಲವಾರು ವಿಚಾರಗಳನ್ನ ತಿಳಿಸ್ಕೊಡ್ತಾ ಬಂದಿರುವಂಥ ಅಥರ್ವ ಸಿದ್ಧ ಪುರುಷರಾಗಿರುವಂಥ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಜಿಯವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಎಲ್ಲೋ ಒಂದು ಕಡೆ ನಿನ್ನೆ ಕಾರ್ಯಕ್ರಮದ ಕೊನೆಯಲ್ಲಿ ನೀವು ಒಂದು ಮಾತನ್ನು ಹೇಳಿದ್ರಿ, ಅದೇ ಪ್ರಶ್ನೆ ನನ್ನಲ್ಲೂ ಕಾಡ್ತಾ ಇತ್ತು ಅಂತಲೇ ಹೇಳ್ಬೋದು. ಶತ್ರುಗಳನ್ನ ಮೊದಲು ನಾವು ಪ್ರೀತಿಸಬೇಕು ಅಂತ ಹೇಳಿದ್ರಿ. ಹೇಗಿದು ಶತ್ರುಗಳನ್ನ ಪ್ರೀತಿಸಬೇಕು ಅನ್ನೋದಾದರೆ ಹೇಗೆ? ಇದಕ್ಕೂ ಏನಾದರೂ ಮಾಡಬೇಕಾಗತ್ತೆ? ಯಾಕಂದರೆ ಮೊದಲೇ ಶತ್ರುಗಳು ಅಂದ ತಕ್ಷಣ ಎಣ್ಣೆ ಸೀಗೆಕಾಯಿ, ಅವರು ದೂರ ನಮಗೆ ಆಗೋದೇ ಇಲ್ಲ ಅಂತ ಹೇಳ್ಬೋದು. ಆದರೆ ಶತ್ರುಗಳನ್ನ ಮೊದಲು ಪ್ರೀತಿಸಿ ಅಂತ ಹೇಳಿದ್ರಿ. ಏನಿದ್ರ ಅರ್ಥ? ಇದ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡಿ ದಯವಿಟ್ಟು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಿಮಗೆ ಈ ಗಡಾಫಿ ಸಿದ್ಧಾಂತ ಗೊತ್ತಾ? ಗಡಾಫಿ ಹೇಳಿದ್ದೀರಾ? ಗಡಾಫಿ ಗೊತ್ತಿಲ್ಲ? ಗೊತ್ತಿಲ್ಲ ಬಿಡಿ, ಮತ್ತು ನನ್ನ ಜನ ಕೇಳಿದ ಅರ್ಥ ಆಗಲ್ಲ. ಬಹಳ ಪ್ರಮುಖವಾಗಿರುವಂಥ ಘಟ್ಟ ಶತ್ರುಗಳನ್ನ ಪ್ರೀತಿಸೋದಂತಂದರೆ ನೀವು ಹೇಳಿದಾಗ ಅಷ್ಟು ಈಸಿ ಇಲ್ಲ, ಭಾಳ ಕಷ್ಟ. ನಾವು ತಾಳ್ಮೆಯಿಂದ ಇರೋ ಜನ ಅಲ್ಲ ನಾವು, ಕಷ್ಟ ಇದು. ಬಟ್ ನೀವು ನಾಯಕನಾಗಬೇಕು, ದಂಡನಾಯಕನಾಗಬೇಕು, ನೀನೊಬ್ಬ ತೇಜೋವಂತನಾಗಬೇಕು, ಕೀರ್ತಿವಂತನಾಗಬೇಕು, ಹಣವಂತನಾಗಬೇಕು, ಗುಣವಂತನಾಗಬೇಕು, ಹೃದಯ ಶ್ರೀಮಂತನಾಗಬೇಕು, ಆಗರ್ಭ ಶ್ರೀಮಂತನಾಗಬೇಕು. ಒಟ್ಟಾರೆ ಈ ಭೃಗು ಮಹರ್ಷಿಯಿಂದ ಎದೆಗೆ ಒದ್ದಿಸಿಕೊಂಡ ಮಹಾವಿಷ್ಣು ಗಾಳಿ, ಚಳಿ, ಮಳೆ ಎಲ್ಲದಕ್ಕೂ ಕೂಡ ಹಾಗೇ ನಿರ್ಜನ ಪ್ರದೇಶ ನಿಂತು ಬಿಡುತ್ತಾನೆ. ಒಂದು ಮರವಾಗಿ ಬಹಳ ಬಹಳ ಬಿಸಿಲು, ಆ ಬಿಸಿಲಿಗೆ ಬೆಂದೋಗುತ್ತೆ ಆ ಮರ. ದೊಡ್ಡ ಮಟ್ಟದ ಗಾಳಿ ಮಾತ್ರವಲ್ಲ, ಸುಂಟರ್ ಗಾಳಿ ಆ ಮರನ ಎತ್ತುಕೊಂಡು ಹೋಗ್ಬಿಡುತ್ತೆ. ಅಂತಹ ದೊಡ್ಡ ಮಟ್ಟದ ಗಾಳಿ ಅದು. ಆ ಗಾಳಿಗೂ ಹಾಗೇ ನಿರ್ಜನ ಪ್ರದೇಶ ನಿಂತಿರುತ್ತೆ ಆ ಮರ. ಹಾಗೆ ಬಹಳ ಬಹಳ ಈ ಒಂದು ಕೆಂಡಗಳೇ ಬಿದ್ದು ಬಿಡುತ್ತೇನೋ ಅನ್ನೋ ಅಷ್ಟು, ನೀವು ಆಲಿಕಲ್ಲು ಅಂತಿರಲ್ಲ, ದೊಡ್ಡ ದೊಡ್ಡ ಬಂಡೆಗಳೇ ಬೀಳೋ ಅಷ್ಟು ಮಳೆ ಬರ್ತಾ ಇದೆ. ಆ ಮರವನ್ನು ಕೊಚ್ಚಿಕೊಂಡು ಹೋಗ್ಬಿಡುತ್ತೆ, ಅಷ್ಟು ದೊಡ್ಡದಾಗಿರ್ತಕ್ಕಂತಹ ಮಳೆ ಬಂದಿದೆ. ಅಂತಹ ಬಿಸಿಲಿರಲಿ, ಎಂತಹದ್ದೇ ಚಳಿ ಇರಲಿ, ಆ ಮರ ಹೇಗೆ ನಿಂತಿರುತ್ತೋ ಅಂತಹ ನಿಶ್ಚಲ ಮನಸ್ಸಿನಿಂದ ನಾವೇನಾದರೂ ಇದ್ದೀವಿ ಅಂತಂದರೆ, ಆ ಮರ ಆವತ್ತು ಏನು ನಿಂತಿತ್ತೋ ಆ ಮರವೇ ನೀವು ಪೂರಿ ಜಗನ್ನಾಥನ ದೇವಸ್ಥಾನದ ಒಳಗಡೆ ಆ ಮರದಿಂದ ಕೆತ್ತನೆ ಮಾಡಿರ್ತಕ್ಕಂಥ ಮೂರ್ತಿ ಒಳಗಡೆ ಇರೋದು. ಕಲ್ಲು ಎಷ್ಟು ಹೊಡೆತ ತಿಂದರೆ ವಿಗ್ರಹ ಒಳಗಡೆ ಹೋಗೋದದು. ಅಂದರೆ ಭಗವಂತನೇ ಅಷ್ಟು ಹೊಡೆತಗಳು ತಿಂದು ಒಳಗಡೆ ಹೋಗೋದಾದರೆ ಇನ್ನು ನಿನ್ನ ಕತೆ ನನ್ನ ಕತೆ ಏನೋ. ಅದಕ್ಕಾಗಿಯೇ ಆ ಮರ ಅಷ್ಟು ಬಿಸಿಲಿಗೆ, ಅಷ್ಟು ಗಾಳಿಗೆ, ಅಷ್ಟು ಮಳೆಗೆ ತಡೆದುಕೊಂಡು ಆದ ನಂತರ ಆ ಮರದಿಂದ ವಿಗ್ರಹ ಮಾಡಿ ಆ ಪೂರಿ ಜಗನ್ನಾಥನ ದೇವಾಲಯದಲ್ಲಿ ಇಟ್ಟು ಪ್ರತಿನಿತ್ಯ 72 ವಿಧದ ನೈವೇದ್ಯಗಳನ್ನು ಮಾಡಿ ಸಹಸ್ರ ಸಂಖ್ಯೆಯಲ್ಲಿ, ಲಕ್ಷದೋಪಾದಿಯಲ್ಲಿ, ಸಾಗರದೋಪಾದಿಯಲ್ಲಿ ಜನ ಅಲ್ಲಿಗೆ ಬರ್ತಾರಂತಂದರೆ ಅಂಥ ಶಕ್ತಿ ಅಲ್ಲಿರುತ್ತೆ. ನೀವು ಅಷ್ಟೇ ಅಂಥ ಕಷ್ಟ ಕೋಟಿಗಳನ್ನು ಎದುರಿಸಿದ್ರೆ ಮಾತ್ರ ನಾಯಕ ಆಗ್ತೀರಿ. ನಿಮ್ಮ ಜನ ಸುತ್ತ ಆವಾಗ ಜನ ಇರ್ತಾರೆ. ನೀವು ನಾಯಕನಾಗಿ ಬೆಳಿಬೇಕಾದ್ರೆ ಅಷ್ಟು ಈಸಿ ಇರಲ್ಲ. ಅದಕ್ಕೆ ಮೊದಲು ಶತ್ರುಗಳನ್ನ ಪ್ರೀತಿಸೋದು ಕಲಿಬೇಕು. ಅವರು ಏನೋ ಅಂದು ಬಿಡ್ತಾರ್ರಿ, ಬಹಳ ಬಹಳ ಕೆಟ್ಟ ಪದಗಳು, ತುಂಬ ಹಾರಿಬಲ್ ವರ್ಡ್ಸವು, ಕೇಳಿಸ್ಕೊಳ್ಳೋಕ್ಕಾಗಲ್ಲ ಅಂತಹದ್ದು. ಅಂತಹ ಪದಗಳಿಂದ ನೀಚ ನಿಕೃಷ್ಟವಾಗಿ ಬೈದುಬಿಟ್ರು. ಮೌನಂ ಸಮ್ಮತಿ ಲಕ್ಷಣ, ಮೌನವಾಗಿರಬೇಕು. ನಿಮ್ಮ ಸಮಯ ಅಲ್ವಲ್ಲ, ಯಾವುದೋ ಹಣಕಾಸು ವಿಚಾರ ಆಗಿರಲಿ, ನೀವು ಅನ್ನೋದು ತೆಗೆದುಕೊಂಡು ಬಿಟ್ಟಿದ್ದೀರಿ. ಒಟ್ಟಾರೆ ನಿಮ್ಮ ಮನಸ್ಸನ್ನು ಒಮ್ಮೆ ಕೇಳ್ಕೊಳ್ಳಿ. ನೀವು ಕಪಟ ಮಾಡೋರು ಖಂಡಿತ ಅಲ್ಲ. ಮೋಸ ಮೊದಲೇ ನಿಮಗೆ ಗೊತ್ತಿಲ್ಲ, ವಂಚನೆ ಅದಕ್ಕೆ ಮೊದಲೇ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ತಪ್ಪು ನಡೆದು ಬಿಟ್ಟಿದೆ. ಅವನ ಸಹವಾಸ ಮಾಡಿ ತಪ್ಪು ನಡೆದು ಬಿಟ್ಟಿದೆ ಅಷ್ಟೇ. ಆದರೆ ಮುಂದೆಂದೂ ಕೂಡ ಅವನನ್ನು ಕಳ್ಕೋಬೇಡಿ. ಅವನು ಇದ್ದರೇ ನಿಮ್ಮ ಬದುಕು ಚೂಪಾಗೋದು, ನಿಮ್ಮ ಬದುಕಿಗೆ ಶಾರ್ಪ್ನೆಸ್ ಬರೋದು. ಆ ಶಾರ್ಪ್ನೆಸ್ ಬರಬೇಕಾದ್ರೆ ಶತ್ರುಗಳು ಇರಲೇಬೇಕು. ಯಾವಾಗಲೂ ನಾನು ಆವಾಗ ಹೇಳಿರ್ತೀನಿ, ಊರೆಲ್ಲ ಕ್ಲೀನ್ ಆಗಬೇಕಾದ್ರೆ, ಆ ಹಳ್ಳಿ ಎಲ್ಲ ಕ್ಲೀನ್ ಆಗಬೇಕಾದ್ರೆ 4 ಹಂದಿ ಇರಬೇಕು ಅಂತ. ಎಸಿಗೆಲ್ಲ ತಿಂದ್ಬಿಡ್ತೇವಲ್ಲವೋ, ಹಾಗೆ ನಮ್ಮ ಸುತ್ತ ಇರ್ತಕ್ಕಂಥ ಎಸಿಗೆ ಆಕಸ್ಮಿಕ ಪೀಡೆ ಇತ್ತು ಅಂದರೆ, ಯಾವುದೋ ಗ್ರಹಬಾಧೆ ನಮ್ಮನ್ನು ಬಾಧಿಸ್ತಾ ಇದೆ ಅಂತಂದರೆ ಅವನು ಬೈಯೋ ಮುಖಾಂತರ ಅದು ತೊಲಗಿತು. ಆ ನೆಗೆಟಿವ್ ಅವನು ತೊಗೊಂಡ್ಬಿಟ್ಟ. ಹಾಗೇ ತಗೊಳ್ಳಿ, ನೀವು ಬೆಳಿಬೇಕು ಅನ್ನೋದೇ. ಆದರೆ ಅದಕ್ಕಾಗಿ ನಾನು ಏನು ಹೇಳ್ತೀನಿ ಅಂತಂದರೆ, ಶತ್ರುಗಳನ್ನು ಜಯಿಸಲಿಕ್ಕೆ ನಿಮಗೊಂದು ಮಹಾಮಂತ್ರ ಇದೆ.
ಶತ್ರುಗಳನ್ನ ಜಯಿಸೋದು ಒಂದೇ ಅಲ್ಲ, ಒಂದು ದಿನ ನಿಮಗೆ ಗೊತ್ತಿರಲಿ ಅವನ ಯಾವುದೋ ಸಂಬಂಧ ಅಥವಾ ಅವನ ಯಾವುದೋ ಒಂದು ಮಿತ್ರ ಅಥವಾ ಅವನವನ ಯಾವುದೋ ಒಂದು ಬಾಂಧವ್ಯದಿಂದ ನಿಮಗೆ ದೊಡ್ಡ ಮಟ್ಟದ ಒಂದು ಅಧಿಕಾರ ಸಿಗುತ್ತೆ ಅಥವಾ ದೊಡ್ಡ ಮಟ್ಟದ ಅಭ್ಯುದಯವನ್ನು ನೀವು ಹಣದಲ್ಲಿ ಕೂಡ ಕಾಣ್ತೀರಿ. ಶತ್ರುಗಳಿಂದಲೂ ಕೂಡ ನಾನು ಎಷ್ಟೋ ಬಾರಿ ಇದನ್ನು ಬಹುಶಃ ನನಗೆ ನಡೆದಿದ್ದು ಅಲ್ಲದೆ ನಿಮಗೆ ಹೇಳ್ತೀನಿ, ನಾನು ಹೇಳಿಕೊಟ್ಟ ಮಹಾಮಂತ್ರ ಅದನ್ನು ಮಾಡಿಕೊಂಡವ್ರು ಕೂಡ ಅದು ಅರ್ಥ ಆಗಿದೆ. ಅಂತಹದ್ದು ಅಂತಂದರೆ ನೀವು ಇಲ್ಲಿ ತನಕ ನನ್ನ ಪ್ರಕಾರ ಇದು ಮಾಡಿರೋದು ಇಲ್ಲ, ನ ಭೂತೋ ನ ಭವಿಷ್ಯತಿ ಅಂತ ನಾನು ಹೇಳ್ಬೋದು. ಮಾಡಿಲ್ಲ, ಮುಂದಕ್ಕೆ ಮಾಡೋದಿಲ್ಲ. ಅದಕ್ಕೆ ಬರೆದಿಟ್ಕೊಳ್ಳಿ. ನೀವು ನಿಮ್ಮ ಗೋಲ್ ಏನಿದೆಯಮ್ಮ ಈಗ ನೆಕ್ಸ್ಟ್ ಏನಮ್ಮ ನಿಮ್ಮ ಗೋಲ್ ಏನಮ್ಮ? ಗೋಲ್ ಅಂತಂದರೆ ಜೀವನದಲ್ಲಿ ಸಕ್ಸಸ್ ಆಗಬೇಕು, ನಾನು ಅನ್ಕೊಳ್ಳೋಂಥದ್ದಾಗಬೇಕು, ಅರ್ನ್ ಮಾಡಬೇಕು. ಅದೇ ಅಂದರೆ ಏನು ಅಂದ್ಕೊಂತೀರ ಅಂತ ಅದೇ ಹೇಳಲ್ಲ ಹೆಲ್ತು, ವೆಲ್ತು, ಪ್ರಾಸ್ಪರಿಟಿ. ಎಸ್, ಗುಡ್. ಇದೆಲ್ಲ ಬೇಕು ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ಬೋದಾ? ಖಂಡಿತ ಹೇಳಿ. 16/5/88. ಹಾಂ, ಆ 88ಇಂದ ಹಿಡಿದು ಆಮೇಲೆ ಇಲ್ಲಿ 2024 ಹೌದು, ಇಲ್ಲಿ ತನಕ 1984 ಅಲ್ವಾ? 1984, 1985 ಹಾಗೆ ಆ 84ಇಂದ ಹಿಡಿದು ಈ 2024 ತನಕ ಯಾವತ್ತಾದ್ರೂ ಕ್ಯಾಲೆಂಡರ್ ಬರೆದಿದ್ದೀರಾ ಅಥವಾ ನಿಮ್ಮ ಒಂದು ಬುಕ್ಕಲ್ಲಿ ಬರ್ಕೊಂಡಿದ್ದೀರಾ? ನೀವೇ ಅಲ್ಲ, ಯಾರೂ ಬರ್ದಿರಲ್ಲ. ನೀವು ಏನು ಡೇಟ್ ಆಫ್ ಬರ್ತ್ ಇರ್ತೀರೋ ಅದರೊಂದು ಸಣ್ಣ ಹಾಳೆಯಲ್ಲಿ ಒಂದು ವೈಟ್ ಪೇಪರಲ್ಲಿ ಬರೀರಿ. ನಿಮ್ಮ ಡೇಟ್ ಆಫ್ ಬರ್ತ್ ಮೇಲೆ ಬರೀರಿ. ಅದಕ್ಕೆ ಹಾಗೆ ಅಷ್ಟು ಇಯರನ್ನು ಬರ್ಕೊಂಡು ಬರ್ಬೇಕು. ನೀವು ಅಷ್ಟು ಇಯರನ್ನು ಬರೆದು ಈ ಇಯರ್ ತನಕ ಬರೆದಿರಬೇಕು ಕರೆಕ್ಟಾಗಿ ನಿಮ್ಮ ಹ್ಯಾಂಡ್ ರೈಟಿಂಗಲ್ಲಿ, ನಿಮ್ಮ ಕೈಯಿಂದಲೇ, ನಿಮ್ಮ ಪೆನ್ನಿಂದಲೇ. ಯಾರ ಹತ್ರ ಪೆನ್ ಸಹಾಯ ತೊಗೋಬೇಡಿ, ಯಾರ ಹತ್ರ ಪೇಪರು ತೊಗೋಬೇಡಿ. ನೀವೇ ಅದನ್ನು ಖರೀದಿ ಮಾಡಿ ನಿಮ್ಮ ಹತ್ರ ಇರಬೇಕಿದು. ಅದೃಷ್ಟಗಳ ಬದಲಾವಣೆ ಹೇಗೆ ಈ ಚಲಾವಣೆ ಆಗುತ್ತೆ, ಹಾಗೇ ನಿಮ್ಮ ಶತ್ರುಗಳು ನಿಮ್ಮಿಂದ ಹೇಗೆ ಚಲಾವಣೆ ಆಗ್ತಾರೆ, ಹೇಗೆ ಬದಲಾವಣೆ ಆಗ್ತಾರೆ ಅಂತಕ್ಕಂಥ ಚಮತ್ಕಾರದ ವಿದ್ಯೆ ಇದು. ಅದಕ್ಕಾಗಿ ಈ ಗೂಢ ತಂತ್ರವನ್ನು ಮಾಡಿದ್ರೆ ಏನೆಲ್ಲ ಕೂಡ ಆಗುತ್ತೆ ಅಂತ ತಿಳಿಸ್ತೀನಿ. 1984ರಿಂದ 2024 ತನಕ ನೀವು ಆ ಅಂಕಿಅಂಶಗಳನ್ನು ಪೂರ್ಣವಾಗಿ ಬರೆದು ಬಿಡ್ತಕ್ಕಂತಹದ್ದು ಒಂದು ವೈಟ್ ಹಾಳೆಯಲ್ಲಿ, ವೈಟ್ ಪೇಪರಲ್ಲಿ ಬರೆದಾದ ಮೇಲೆ ಆ 1984 ಒಂದು ಕಾಯನ್ನು ರೆಡಿ ಮಾಡ್ಕೋಬೇಕು. ಇನ್ನು 2024 ಒಂದು ಕಾಯನ್ನು ರೆಡಿ ಮಾಡ್ಕೋಬೇಕು. ಅಂದರೆ ಮೊದಲದ್ದು ಪ್ಲಸ್ ಇಲ್ಲಿ ತನಕ ನಮಗಿರ್ತಕ್ಕಂಥದ್ದು ಏನೇನು ವರ್ಷಗಳಿದೆಯೋ ಆ ಎರಡೂ ನಾಣ್ಯ ಅಲ್ಲಿರ್ತಕ್ಕಂತಹದ್ದು. ಎರಡೂ ನಾಣ್ಯಗಳನ್ನು ಅಲ್ಲಿ ಇಟ್ಟು ಈ ಬೆಲ್ಲವನ್ನು ಸ್ವಲ್ಪ ಪಾನಕ ಥರ ಗಟ್ಟಿ ಮಾಡ್ಕೋಬೇಕು, ಕಲಿಸ್ಬೇಕು, ಪೇಸ್ಟ್ ಥರ ಮಾಡ್ಕೋಬೇಕು ಬೆಲ್ಲವನ್ನು. ಆ ಪೇಸ್ಟ್ ಥರ ಮಾಡಿ ಆ ಎರಡು ಕಾಯಿಗೆ ಮೆತ್ತಿಸ್ಬೇಕು. ಅದು ಒಂದಕ್ಕೊಂದು ಹಂಟು ಹಾಕಬೇಕು. ಒಟ್ಟಾರೆ ಬೆಲ್ಲ ಸ್ವಲ್ಪ ಹಾಗೆ ತಿಕ್ಕಿರ್ತಕ್ಕಂತಹದ್ದು, ಅದನ್ನು ಹಂಟು ಹಾಕ್ತೀರಿ. ಇನ್ನು ಅದರ ಮೇಲೆ ನೀವು ಯಾವ ರೀತಿಯಾಗತ್ತಂದರೆ ಈ ಸೂರ್ಯನ ಅಷ್ಟಕ ಬರುತ್ತೆ, ಆದಿತ್ಯ ಹೃದಯಕ್ಕೂ ಮುನ್ನ ಬರ್ತಾ ಸೂರ್ಯನ ಹಸ್ತಕ, ಆ ಮಂತ್ರವನ್ನು ಹೇಳಿ ಕುಂಕುಮಾರ್ಚನೆ ಮಾಡ್ತಕ್ಕಂಥದ್ದು. ಈ ಪೇಪರನ್ನು ಮಡಚಿ, ಅಥವಾ ನಮಗೆ ಗೊತ್ತಿಲ್ಲ ಅಂದರೆ ಓಂ ಸವಿತೃ ಸೂರ್ಯನಾರಾಯಣಾಯ ನಮಃ, ಓಂ ಶ್ರೀ ಸವಿತೃ ಸೂರ್ಯನಾರಾಯಣಾಯ ನಮಃ, ಇದನ್ನು ಬರೆದಿಡಬೇಕು. ಆ 9 ಗ್ರಹಗಳಲ್ಲಿ ಪ್ರಧಾನವಾಗಿರ್ತಕ್ಕಂತಹ ಸೂರ್ಯ ಗ್ರಹದ ಕೃಪೆ ಆಯಿತು ಅಂತಂದರೆ ಆ ಸೂರ್ಯನಿಗೂ ಅಷ್ಟೇ ಎಷ್ಟೋ ಸುತ್ತಲೂ ಶತ್ರುಗಳಿವೆ. ಯಾವ ಗ್ರಹವೂ ಏನು ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಆಗೋದು ಇಲ್ಲ ಕೂಡ. ನೀವು ಏನಾದರೂ ಕೂಡ ಪ್ರಕಾಶಮಾನವಾಗಿ ಕಂಗೊಳಿಸ್ಬೇಕು ಅಂತಂದರೆ, ನಿಮ್ಮ ವಿಜಯದ ಪಥ ಗೊತ್ತಾಗಬೇಕು ಅಂತಂದರೆ ಮೊದಲು ನೀವು ಉರಿಬೇಕು. ಸೂರ್ಯ ಉರಿಬೇಕು ಅಂತ ಹೇಳ್ತಾರಲ್ಲ, ಹಾಗೆ ನೀವು ಇದನ್ನು ಮಾಡಿಬಿಟ್ಟು ಈ ಒಂದು ಹಾಳೆ ನಿಮ್ಮ ಪಾಕೆಟಲ್ಲಿ ಇಟ್ಕೋಬೇಕು. ನಿಮ್ಮ ಹತ್ರ ಇದನ್ನು ಅಷ್ಟೇ ಇಟ್ಕೊಳ್ತೀರಿ. ಇನ್ನು ನೋಡ್ತಾ ಬನ್ನಿ, ಶತ್ರುಗಳನ್ನು ನೆನಪು ಮಾಡ್ಕೊಳ್ತಿರಬೇಕು. ನಿಮ್ಮ ಶತ್ರು ಕರೆ ಮಾಡಿದಾಗ ನಿಮ್ಮ ಹತ್ರ ಇತ್ತಲ್ಲದು, ಒಮ್ಮೆ ಅದನ್ನು ಸ್ಪರ್ಶ ಮಾಡಬೇಕು ಇಷ್ಟೇ. ಆ ಸ್ಪರ್ಶ ಮಾಡುವಾಗ 4 ಬಾರಿ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ಅವನು ಎಂತಹದ್ದಾದರೂ ಚಾಟಿ ಬೀಸ್ಕೊಳ್ಳಿ, ಏನಾದರೂ ಮಾಡಿಕೊಳ್ಳಿ, ಇಷ್ಟನ್ನು ನೀವು ಮಾಡಿಕೊಂಡು ಅವನ ಕರೆನ ಆ ಮಂತ್ರ ಹೇಳೋ ಮುಖಾಂತರ ಅಟೆಂಡ್ ಮಾಡ್ಕೊಳ್ಳಿ. ನಂತರ ಆತ ನಿಮ್ಮ ಹತ್ರ ಹೇಗೆ ಬರ್ತಾನೆ ಒಮ್ಮೆ ನೋಡ್ತಾ ಬನ್ನಿ. ಈ ಪ್ರಯೋಗವನ್ನು ಮಾಡ್ಕೊಳ್ಳಿ. ಮತ್ತೆ ಇದು ಎಷ್ಟು ದಿನ ಇಟ್ಕೊಳ್ಬೇಕು ಗುರುಗಳೇ? ಯಾವಾಗಲೂ ಇಟ್ಕೊಂಡಿರ್ಬೇಕದು ಜೊತೆಲೇ. ನೀವೇ ಮಾಡಿ ರೆಡಿ ಮಾಡಿರೋ ಯಂತ್ರ ಅದು ನಿಮ್ಮ ಜೀವನದ ಯಂತ್ರ, ಅದು ನಿಮ್ಮ ಜಾತಕಕ್ಕೆ ಸಂಬಂಧಪಟ್ಟ ಯಂತ್ರ, ಅದು ಅಷ್ಟು ಕೂಡ ನಿಧಾನಕ್ಕೆ ನೀವೇ ಬರೆದು ಖುಷಿಯಿಂದ ಸಂತೋಷವಾಗಿ ಬರೆದು ಬಿಟ್ಟು ನಿಮ್ಮ ಹತ್ರ ಇಟ್ಟುಕೊಳ್ಳಿ. ಮತ್ತು ಯಾವಾಗ ರಿನ್ಯೂವಲ್ ಮಾಡ್ತೀರಿ, ಸೇಮ್ ನಿಮ್ಮ ಬರ್ತಡೇ ದಿವಸ ಇದನ್ನು ತೆಗೆದು ಎಲ್ಲಾದರೂ ಕೂಡ ನೀರಿಗೆ ಹಾಕಿ ಬರ್ತಡೇ ದಿವಸ ಮತ್ತು ಬರೀರಿ.
ಇಲ್ಲಿ ತನಕ ಎಷ್ಟಾಗೋದಷ್ಟು ಆದಮೇಲೆ ನೆಕ್ಸ್ಟ್ ಬರ್ತ್ಡೇ ಕೂಡ ನೀವು ಬರ್ಕೊಳ್ಳಿ. ಹೀಗೆ ಮಾಡುತ್ತಾ ಬನ್ನಿ. ಶತ್ರುಗಳಿಂದ ನೀವು ಪರಾಜಯವನ್ನಗೊಳ್ತಕ್ಕಂಥದ್ದು ಹೇಗೆ ಮತ್ತು ಶತ್ರುಗಳಿಂದ ನೀವು ಹಣ ಮಾಡೋದು ಹೇಗೆ ಅನ್ನೋದು ಕೂಡ ಈ ತಂತ್ರ ನಿಮಗೆ ಹೇಳಿಕೊಡುತ್ತೆ. ನಿಮಗದು ಕಣ್ಣು ಮುಂದೆ ಕಾಣ್ತಾ ಇರುತ್ತೆ ಕೂಡ. ಖಂಡಿತ ಗುರುಗಳೇ, ಶತ್ರುಗಳನ್ನ ಪ್ರೀತಿಸಬೇಕು ಅನ್ನೋ ಒಂದು ಮಾತನ್ನು ತಿಳಿಸಿದ್ವಿ. ಜೊತೆಗೆ ನಮ್ಮ ಯಂತ್ರವನ್ನು ನಾವೇ ತಯಾರು ಮಾಡ್ಕೊಳ್ಳುವಂಥದ್ದು, ಯಾರ ಬಳಿ ಹೋಗುವಂಥ ಅವಶ್ಯಕತೆ ಎಲ್ಲ ಮಾಡ್ಕೊಳ್ಳೋದಕ್ಕೆ 1 ವರ್ಷ ಒಂದು ವ್ಯಾಲಿಟಿ ಕೂಡ ಇರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಈ ಹುಟ್ಟುಹಬ್ಬದ ದಿನ ತಯಾರು ಮಾಡಿಕೊಂಡ್ರೆ ಮುಂದೆ ಚೇಂಜ್ ಮಾಡಬೇಕು ನೆಕ್ಸ್ಟ್ ಇಯರ್ ಅನ್ನೋದ್ರ ಬಗ್ಗೆ ಭಾಳ ಉತ್ತಮವಾಗಿರುವಂಥ ಒಂದು ರೆಮಿಡಿಯನ್ನು ತಿಳಿಸ್ಕೊಟ್ರಿ ಗುರುಗಳೇ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಉತ್ತಮವಾಗಿರುವಂತಹ ವಿಚಾರ, ರೆಮಿಡಿಗಳನ್ನ ಪ್ರತಿಯೊಂದು ವಿಡಿಯೋನಲ್ಲಿ ಕೂಡ ನಮಗೆ ಗುರುಗಳು ತಿಳಿಸ್ಕೊಡ್ತಾ ಬಂದರೆ ನಮ್ಮ ವಿಡಿಯೋಸ್ ನಿಮಗೆ ಲೈಕ್ ಆಗ್ತದಲ್ಲಿ ಖಂಡಿತ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.